ಎಲ್ಲ ರೆವಿನ್ಯೂ ಡಿವಿಷನ್ಗಳಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿ ಗುಲ್ಬರ್ಗಾ ಡಿವಿಷನ್ ನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದೀವಿ. ಮೈಸೂರು ಡಿವಿಷನ್ ನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದೀವಿ. ಇವತ್ತು ಬೆಂಗಳೂರು ಡಿವಿಷನ್ ನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾ ಇದ್ದೀವಿ. ಇನ್ನು ಸ್ವಲ್ಪ ದಿನ ಆದ್ಮೇಲೆ ಗುಲ್ಬರ್ಗಾ ಬೆಳಗಾವಿ ಡಿವಿಷನ್ ಇವಾಗಲ್ಲ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತೀವಿ. ಅದು ಬಿಜಾಪುರದಲ್ಲಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಅಲ್ಲಿ ಮಾಡ್ತೀವಿ. ಇವತ್ತು ಬೆಂಗಳೂರು ಡಿವಿಷನ್ ಕ್ಯಾಬಿನೆಟ್ ಮೀಟಿಂಗು ಬರೀ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ರೂರಲ್ ಅಲ್ಲ, ಬೆಂಗಳೂರು ಡಿವಿಷನ್, ರೆವಿನ್ಯೂ ಡಿವಿಷನ್. ಈ ಭಾಗದ ಜನದ ಏನಾದರೂ ನಿರೀಕ್ಷೆಗಳು ಸರ್? ನೋಡಪ್ಪ, ಕ್ಯಾಬಿನೆಟ್ ನಲ್ಲಿ ನಾವು ಏನು ಹೇಳಿದ್ದೀವಿ ಅಲ್ಲ, ಬಜೆಟ್ ನಲ್ಲಿ ಏನು ಹೇಳಿದ್ದೀವಿ, ಆ ಬಜೆಟ್ನ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡ್ತೀವಿ. ಸಣ್ಣ ಪುಟ್ಟ ಕೆಲಸಗಳಿದ್ರೆ ಈ ಜಿಲ್ಲೆಗಳಲ್ಲಿ ಮಾಡ್ಕೊಡ್ತೀವಿ. ಬಿಜೆಪಿಯವರು ನಂಬೋದೇ ಇಲ್ಲ. ಅವರು ಯಾವಾಗಲೂ ಸುಳ್ಳು ಮಾತ್ರ ನಂಬ್ಕೊಳ್ಳೋದು. ಅವರು ಸತ್ಯ ಯಾವತ್ತೂ ನಂಬಲ್ಲ, ನೀನು ನಂಬಲ್ಲ. ಅದರಿಂದ ಬಿಜೆಪಿಯವರು ಏನ್ ಹೇಳ್ತಾರೆ ಅನ್ನೋದು, ಅವರು ಸುಳ್ಳು ಹೇಳೋದ್ರಲ್ಲಿ ನಿಶೀಮರು. ಬರೀ ಸುಳ್ಳೆ ಹೇಳೋದು. ಅವರು ಸತ್ಯ ಹೇಳೋದು ಗೊತ್ತೇ ಇಲ್ಲ ಅವರಿಗೆ. ಅದರಿಂದ ಅವ್ರು ನಂಬ್ತಾರ ಬಿಡ್ತಾರ ನಮಗೆ ಗೊತ್ತಿಲ್ಲ. ನಾವು ಎಲ್ಲ ಒಟ್ಟಾಗಿದ್ದೀವಿ. ನಮ್ಮ ಸರ್ಕಾರ ಈಗಾಗಲೇ ನಾನು ಮೈಸೂರಿನಲ್ಲಿ ಹೇಳಿದ್ದೀನಿ, 5 ವರ್ಷ ನಾವೇ ಅಧಿಕಾರದಲ್ಲಿ ಇರ್ತೀವಿ. ಕಲ್ಲು ಬಂಡೆ ಥರ ಇರ್ತದೆ ನಮ್ಮ ಸರ್ಕಾರ, ಗಟ್ಟಿಯಾಗಿ. ಅದರಿಂದ ಅವರು ಹಗಲು ಕನಸು ಕಾಣ್ತಾ ಇದ್ದಾರೆ. ಪಾಪ ಬಿಜೆಪಿಯವರು ಹಗಲು ಕನಸು ಕಾಣ್ತಾ ಇದ್ದಾರೆ. ಅವರು ಅಧಿಕಾರದಲ್ಲಿ ಇದ್ದಾಗ ಏನೂ ಮಾಡಲಿಲ್ಲ. ಏನಾದ್ರು ಮಾಡಿದ್ರ ಇಂಥದ್ದು ಮಾಡಿದೀವಿ ಅಂತ ಹೇಳಿ ನೋಡೋಣ. ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತೇನೆ, ಸಾಕ್ಷಿ ಗುಡ್ಡೆ ಕೊಡಿ, ಬಿಟ್ಬಿಟ್ಟು ಹೋಗಿ ಅಂತ. ಏನು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಿದ್ದಾರೆ ಅವರು? ನೀರಾವರಿ, ಇರಿಗೇಷನು, ಆಮೇಲೆ ರೂರಲ್ ಡೆವಲಪ್ಮೆಂಟು, PWD, ಆಮೇಲೆ ಎಜುಕೇಷನ್ನು. ಹೌದು, ನಾನೇ. ಯಾರು? ಬಿಜೆಪಿ ಅವರು, ಜೆಡಿಎಸ್ ಅವರು ಸರ್. ಅವರು ನಮ್ಮ ಹೈಕಮಾಂಡ್. ಅಶೋಕ್ ಅವ್ರು ಹೇಳ್ತಾ ಇದ್ದಾರೆ ಎಲ್ಲ ಕಡೆ. ನಮ್ಮ ಹೈಕಮಾಂಡ್ ಏನ್ರಿ ಅವರು? ಅಶೋಕ ಇಸ್ ಎ ಬಿಜೆಪಿ ಮ್ಯಾನ್, ವಿಜೇಂದ್ರ ಇಸ್ ಎ ಬಿಜೆಪಿ ಮ್ಯಾನ್ ಅಲ್ವಾ? ನಾರಾಯಣ ಸ್ವಾಮಿ ಇಸ್ ಎ ಬಿಜೆಪಿ ಮ್ಯಾನ್. ಅವ್ರು ಹೇಳಿದ್ರೆ ನೀವು ಬರ್ಬಿಡೋರ? ಅಲ್ಲಿ ಕೊಡ್ಲಿಲ್ಲ ಅಂತಂದ್ರೆ ಅಂಟಿಸ್ಬಿಟ್ಟು ಹೋಗ್ತಾರೆ. ಇಲ್ಲದೆ ಹೋದ್ರೆ, ಹೇಳದೆ ಹೋದ್ರೆ, ಜಾತಿ ಹೇಳದೆ ಹೋದ್ರೆ ಅಂಟಿಸ್ಬಿಟ್ಟು ಹೋಗ್ತಾರೆ. ಅದಕ್ಕೆ ನಾವೇನು ಮಾಡಿದ್ದೀವಿ, ಕೆಲವರಿಗೆ ಸೋಷಿಯಲ್ ಸ್ಟಿಗ್ಮಾ ಇರಬೇಕು. ಬೆಂಗಳೂರು ನಗರದಲ್ಲಿ ಸೋಷಿಯಲ್ ಸ್ಟಿಗ್ಮಾ ಇರಬೇಕು. ಅದಕ್ಕೋಸ್ಕರವಾಗಿ ಆನ್ಲೈನ್ ಮೂಲಕ ಮಾಡಿದ್ವಿ. ನಿಮ್ಗೆ ಯಾರು ಗೊತ್ತಾಗಲ್ವಲ್ಲ, ಯಾರು ಕೇಳೋದಿಲ್ವಲ್ಲ, ಆನ್ಲೈನ್ ಮೂಲಕ ಮಾಡಿ. ಒಳ್ಳೆ ಮಳೆ ಆಗಲಿ, ಬೆಳೆ ಆಗಲಿ, ಸಮೃದ್ಧಿ ಆಗಲಿ, ಸಂತೋಷದಿಂದ ಇರಲಿ ಜನ. ಮತ್ತೆ ಎಲ್ಲರೂ ಮಾನವೀಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡಲಿ. ಅಧಿಕಾರ ಇದೆ. ಹೈಕಮಾಂಡ್ ಅಂತಿಮವಾಗಿ ತೀರ್ಮಾನ ಮಾಡ್ತಾರೆ. ಗೊತ್ತಾಯ್ತಾ? 142 ಜನ ಇದ್ದಾರೆ ನಮ್ಮ ಪಾರ್ಟಿನಲ್ಲಿ. 34 ಜನ ಮಾತ್ರ ಮಾಡಬೇಕು. ಎಲ್ಲರೂ ಮಾಡೋಕ್ಕಾಗತ್ತಾ? 15% ಮಾತ್ರ ಮಾಡಬೇಕು ಮಂತ್ರಿಗಳನ್ನ. 34 ಜನ ಮಾತ್ರ ಮಾಡೋದು. 140